ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿಂತಾರಾ ಅಥವಾ ಮಣ್ಣು ತಿಂತಾರಾ ಗೊತ್ತಾಗ್ತಿಲ್ಲ. ಇವರಿಗೆ ಜನರ ತೆರಿಗೆ ಹಣದಿಂದ ಸಂಬಳ ಕೊಡೋದು ಅಕ್ರಮ ನಿಲ್ಲಿಸೋಕೆ. ಆದ್ರೆ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಗ್ರಾಮದ ಬಾಚಿನಗುಡ್ಡ ಗ್ರಾಮದಲ್ಲಿ ನೋಡಿ, ಭ್ರಷ್ಟ ಅಧಿಕಾರಿಗಳ ನೇತೃತ್ವದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಗಣಿಗಾರಿಕೆ ಹಾಗೂ ಮರಳುಗಾರಿಕೆ. ಪೊಲೀಸರು, ಗಣಿ ಇಲಾಖೆ ಅಧಿಕಾರಿಗಳೇ ಲಂಚದಾಸಿಗೆ ಬಿದ್ದು ಈ ಭಾರೀ ಅಕ್ರಮಕ್ಕೆ ಕುಮ್ಮಕ್ಕು ನೀಡ್ತಿದ್ದಾರೆ. ರಾತ್ರಿ ಆದ್ರೆ ಸಾಕು, ಈ ಗ್ರಾಮದಲ್ಲಿ ಜೆಸಿಬಿ, ಟ್ರ್ಯಾಕ್ಟರ್, ಲಾರಿಗಳು ಲಗ್ಗೆ ಇಟ್ಟು ಅಕ್ರಮ ಗಣಿಗಾರಿಕೆ ನಡೆಸ್ತಾರೆ. ದುರಂತ ಅಂದ್ರೆ ರಾತ್ರಿ ಮಾತ್ರ ಅಲ್ಲ, ಹಗಲಲ್ಲೂ ದಂಧೆ ಮಾಡ್ತಾರೆ. ಈ ಅಕ್ರಮ ಗಣಿಗಾರಿಕೆಯಿಂದ ಜನರ ನೆಮ್ಮದಿ ಹಾಳಾಗಿದೆ. ಭಯಾನಕ ಶಬ್ದದಿಂದ ಜನ ರಾತ್ರಿ ನಿದ್ದೆ ಮಾಡದಂತಾಗಿದೆ. ಮರಳುಗಾರಿಕೆ ನಡೆಯುತ್ತಿರುವ ಈ ಸ್ಥಳ ರೈತರು ಹೈವೇಗೆ ನೀಡಿರುವ ಜಮೀನಾಗಿದೆ. ತಮಾಷೆ ಅಂದ್ರೆ ಊರಿನ ಮುಖ್ಯಸ್ಥರೇ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಹಾಗಾಗಿ ಗ್ರಾಮಸ್ಥರು 10 ಬಾರಿ ತಹಶೀಲ್ದಾರ್ಗೆ, ಪೊಲೀಸರಿಗೆ, ಗಣಿ ಇಲಾಖೆಯವರಿಗೆ ಎಷ್ಟೇ ದೂರು ಕೊಟ್ಟರು ಅವರು ಕ್ಯಾರೆ ಅಂತಿಲ್ಲ. ದೂರು ನೀಡಲು ಹೋದ್ರೆ ಅಥವಾ ಕರೆ ಮಾಡಿದ್ರೆ ನಿಮ್ಗೆ ಯಾಕೆ ಇದೆಲ್ಲ ಬೇಕು, ಸುಮ್ಮನಿದ್ರೆ ಸರಿ ಅಂತೆಲ್ಲ ಬೆದರಿಕೆ ಹಾಕ್ತಾರಂತೆ ಸರ್ಕಾರಿ ಅಧಿಕಾರಿಗಳು. ಹಾಗಾಗಿ ಈಗ ಗಣಿ ಸಚಿವರೇ ಈ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು. ಅಕ್ರಮ ದಂಧೆಕೋರರ ಹಾಗೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ಇಲ್ಲಿನ ಊರು ನಾಶ ಆಗುವುದರಲ್ಲಿ ಅನುಮಾನವೇ ಇಲ್ಲ.